ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ಯಾಂಟ್ ಕಟ್ಟಿಂಗನ್ನು ನೋಡೋಣ ಯಾವ ರೀತಿ ಮಾಡೋದು ಅಂತೇಳಿ. ನೋಡಿ, ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊತಾ ಇದ್ದೀನಿ. ಇದು ಟೋಟಲ್ ಲೆಂತ್ ಬಂದು 37.5 ಇಂಚ್ ಇದೆ. ಹಾಗೆ ಲೂಸ್ ಬಂದು 26 ಇಂಚು ಲೂಸ್ ಇದೆ. ನೋಡಿ, ಇವಾಗ ಸೀಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೀಟ್ ಡೌನಿಂಗ್ ಬಂದು ನಾನು ಇದಕ್ಕೆ 9.5 ಇಂಚ್ ಇಡ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಸೈಜ್ಗೆ ಡಿಫ್ರೆಂಟ್ ಆಗಿ ಬರುತ್ತೆ. ಹಾಗೆ ಮೊಣಕಾಲ್ ಹತ್ರ ಫಿಟ್ಟಿಂಗ್ ಬಂದು ನೋಡಿ, ಫಿಟ್ಟಿಂಗಿಗೆ ನಾನು 19 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಬಂದು 21 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಾವು ಬೆಲ್ಟಿಂದ ಲೆಸ್ ಮಾಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಬಂದು 36.5, 1 ಇಂಚ್ ಲೆಸ್ ಮಾಡಿ 35.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1.5 ಇಂಚು ಬೆಲ್ಟ್ ಬರುತ್ತೆ. ಹಾಗಾಗಿ ನೋಡಿ, ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಮೊಣಕಾಲ್ ಹತ್ರ ಏನು ನಾವು ಮಾರ್ಕ್ ಮಾಡ್ಕೊತೀವಿ ಅಲ್ಲಿ ಕೂಡ ಒಂದು ಅಡ್ಡ ಲೈನ್ ಹಾಕೋಬೇಕು. ಕೆಳಗಡೆ ಬಾಟಮ್ ಕೂಡ ಟೋಟಲ್ ಲೆಂತಿಗೆ ಒಂದು ಮಾರ್ಕ್ ಹಾಕೋಣ. ಹಾಗೆ ಎಕ್ಸ್ಟ್ರಾ ನಮಗೆ ಫೋಲ್ಡಿಂಗಿಗೆ 2.5 ಇಂಚು ಬಿಡ್ತಾ ಇದ್ದೀನಿ ನಾನು ಟೋಟಲ್ ಆಗಿ. ನೋಡಿ, ಇದಕ್ಕೆ ನಾವು ಹೆಮ್ಮಿಂಗ್ ಮಾಡಬೇಕು. ಹಾಗಾಗಿ ನಾನು 2.5 ಇಂಚ್ ಬಿಡ್ತಾ ಇದ್ದೀನಿ. ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀರಿ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಕೋಬೋದು. ನೋಡಿ, ಇದು ನಮಗೆ ಟೋಟಲ್ ಲೆಂತ್ ಅವೆಲ್ಲ ಮಾರ್ಕ್ ಮಾಡ್ಕೊಂಡು ಇವಾಗ ಬಂದು ನಾವು ಲೂಸನ್ನು ಮಾರ್ಕ್ ಮಾಡ್ಕೊಂಡು ನೋಡಿ, 13 ಇಂಚು ಟೋಟಲ್ ಲೂಸ್ ಇದೆಯಲ್ಲ ಅದನ್ನು ಕಂಟಿನ್ಯೂ ಆಗಿ ಟೋಟಲ್ ನಾವು ಮಾರ್ಕ್ ಮಾಡ್ಕೋಬೇಕು 13 ಇಂಚಿಗೆ. ನೋಡಿ, 13 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಕೂಡ ಅಷ್ಟೇ 13 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಸೆಂಟ್ರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೀವು 13 ಅರ್ಧ ಒಂದು 6.5 ಬರುತ್ತೆ. ನೋಡಿ, ಇಲ್ಲಿ ಅಷ್ಟೇ 13 ಪ್ಲಸ್ ಅರ್ಧಕ್ಕೆ 6.5ಗೆ ನಾವು ಸೆಂಟ್ರ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೇಬೇಕು. ನೋಡಿ, ಇದು 13 ಇಂಚ್ ಇದೆ, ಅದರ ಅರ್ಧ ಬಂದು 6.5 ಬರುತ್ತೆ. 6.5ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ, ನಮಗೆ ಮೊಣಕಾಲ್ ಹತ್ರ ಲೂಸ್ ಬಂದು 18 ಇಂಚ್ ಬೇಕು. ಅಂದರೆ 9 ಆಗುತ್ತೆ. 9 ಅರ್ಧ ಬಂದು 4.5 ನೀವು ಡಿವೈಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಬಾಟಮ್ ಬಂದು 15 ಇಂಚ್ ಇದೆ. 15 ಅರ್ಧ ಬಂದು 7.5 ಬರುತ್ತೆ. 7.5 ಡಿವೈಡ್ ಮಾಡಿ ನಾವು ಮಾರ್ಕ್ ಮಾಡ್ಕೋಬೇಕು. ಸೆಂಟ್ರಲ್ಲಿ ಟೇಪ್ ಇಟ್ಕೊಂಡು ನೋಡಿ, ಇದನ್ನು ಇವಾಗ ಲೈನ್ ಹಾಕಿ ಸೇರ್ಸೋಣ. ಇದನ್ನು ನೋಡಿ, ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿಂದ ಸ್ಟ್ರೈಟಾಗಿ ಲೈನ್ ಹಾಕೋಬೋದು. ಇಲ್ಲಿಂದ ಇತ್ಲಾಗೆ ನಾವು ಬೇರೆ ಸ್ಕೇಲನ್ನು ಯೂಸ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಕೇಲನ್ನು ಯೂಸ್ ಮಾಡಿ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಫಿಟ್ಟಿಂಗು ಯಾವ ರೀತಿ ತೆಗಿತೀವಿ ಅದ್ರ ಮೇಲೆ ಈ ಸ್ಕೇಲನ್ನು ನಾವು ಕ್ರಾಸ್ ಸೇಪನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಕ್ರಾಸಲ್ಲಿ. ಹಾಗೆ ನಮಗೆ ಸೊಂಟದ ಅಳತೆ ಬಂದು ಎಷ್ಟಿದೆ, 37 ಇದೆ. ನಮಗೆ 9, 18, 36, 9.5 ಬರುತ್ತೆ. 9.25 ಏನೋ ಬರುತ್ತೆ. ನೋಡಿ, 9.25 ಪ್ಲಸ್ 1 ಇಂಚು ಸ್ಟಿಚಿಂಗ್ ಮರ್ಜಿನನ್ನು ಆ್ಯಡ್ ಮಾಡಿ ಟೋಟಲ್ 10.25 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಹಿಪ್ ಬಂದು ಎಷ್ಟು ಬೇಕು, ಹಿಪ್ ಬಂದು 40 ಇಂಚು ನಮಗೆ ಹಿಪ್ ಇದೆ. ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ 1/2 ಇಂಚಲ್ಲಿ ಮಾರ್ಜಿನ್ ಬಿಟ್ಟು ನಾನು 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಾರ್ಜಿನ್ ಸೇರಿಸಿ ಕೂಡ 10.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಮಗೆ ಫ್ರಂಟು ಸೇಪು. ಹಾಗೆ ಪಾಕೆಟಿಗೆ ಬಂದು ನಾನು ಇಲ್ಲಿ 2 ಇಂಚು, ಹಾಗೆ ಟೋಟಲ್ ಒಂದು 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಸೈಜು. ಇದನ್ನು ಬೇಕಾದರೆ ನೀವು ಸ್ವಲ್ಪ ಕ್ರಾಸ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಪಾಕೆಟ್ ಬೇಕೋ ಆ ರೀತಿ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ, ಇವಾಗ ಕಟ್ ಮಾಡೋಣ. ಫ್ರಂಟ್ ಪಾರ್ಟು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ.
ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಕಂಟಿನ್ಯೂ ಮಾಡಿ ಕೆಳಗಡೆದು ಮೇಲ್ಗಡೆಗೆ, ಮೇಲ್ಗಡೆದು ಕೆಳಗಡೆಗೆ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ನಮಗೆ ಬಟ್ಟೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಈ ಥರ ಸೀದಾ ಮಾಡ್ಕೋಬೇಕು, ಬಟ್ಟೆನ ಕ್ರಾಸಲ್ಲಿ ಇರಬಾರ್ದು. ನೋಡಿ ಇದಕ್ಕೆ ನಾವು ಲೈನಿಂಗನ್ನು ಕಂಟಿನ್ಯೂ ಮಾಡೋಣ. ಈ ಲೈನ್ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಲೈನ್ಗಳನ್ನ ಕಂಟಿನ್ಯೂ ಮಾಡೋಣ. ನಮಗೆ ಎಕ್ಸ್ಟ್ರಾ ಸೈಡ್ ಒಂದು 2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಇಂಚು ಪ್ಲಸ್ ಇಲ್ಲಿ ಕೂಡ 2 ಇಂಚು ಪ್ಲಸ್ 1.5 ಇಂಚು ನಾನು ಎಕ್ಸ್ಟ್ರಾ ಲೂಸಿಂಗನ್ನು ತಗೊತಾ ಇದ್ದೀನಿ. ಇಲ್ಲಿ ಅಂದರೆ 3.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಲೈನ್ ಹಾಕೋಣ. ಸೇಮ್ ನಾವು ಫ್ರಂಟ್ ಪಾರ್ಟ್ ಏನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದನ್ನು ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ನಮಗೆ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಕೆಳಗಡೆ ಕಟ್ ಮಾಡ್ಕೊಂಡು ನಾನು ಮೇಲ್ಗಡೆ ಮಾರ್ಕ್ ಮಾಡ್ಕೊತೀನಿ. ನೋಡಿ ನಿಮಗೆ ಈಸಿಯಾಗಿ ಮಾರ್ಕಿಂಗು ಕಾಣುತ್ತೆ. ನೋಡಿ ನಾವು ಇವಾಗ ಮೇಲ್ಗಡೆಗೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಪಾರ್ಟಿಗೆ ಇಲ್ಲಿ ಡಿಫ್ರೆನ್ಸ್ ಕ್ರಾಸ್ ಬಂದು 2 ಇಂಚು ನಾನು ಇಡಬೇಕು. ಇದಕ್ಕೆ 2.5 ಇಡ್ಬೋದು. ನಾನು ಇದಕ್ಕೆ 2 ಇಂಚ್ವರೆಗೂ ಕ್ರಾಸನ್ನು ಇಟ್ಟು ಒಂದು ಲೈನ್ ಹಾಕ್ತಾಯಿದ್ದೀನಿ. ನೋಡಿ ನಮಗೆ 9.25 ಇಂಚು ಸೊಂಟದ ಅಳತೆ ಇದೆ ಒಂದು ಸೈಡ್ ಬಂದು, ಪ್ಲಸ್ 9.25 1 ಇಂಚು ನಾವು ಡಾಟಿಗೋಸ್ಕರ ಮಾರ್ಕ್ ಮಾಡಿಕೊಂಡು ಆನಂತರ ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ನೋಡಿ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ 2.5 ಇಂಚ್ ಇಟ್ಟಿದ್ದೀನಿ ನಾನು. ಜಾಸ್ತಿ ಬೇಕಾದ್ರೆ ಇಟ್ಕೋಬೋದು, ಇಲ್ಲಾಂದರೆ 2 ಇಂಚ್ವರೆಗೂ ಬೇಕಾದರೂ ನೀವು ಇಟ್ಕೋಬೋದು. ನೋಡಿ ಹಿಪ್ ಸೈಜು 40 ಇದೆ, ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ ಕೂಡ ಅಲ್ಲಿಗೆ ಈ ಥರ ಲೈನ್ ಹಾಕ್ಕೊಂಡು ನಾವು ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಸೈಡನ್ನು ಇದು ನಮಗೆ ಫಿಟ್ಟಿಂಗ್ ಲೈನು ಅಂದರೆ ಸ್ಟಿಚಿಂಗ್ ಲೈನು. ಇದು ನಾನು ನಿಮಗೆ ಮಾರ್ಕ್ ಮಾಡ್ಕೊತಿರೋದು, ನಿಮಗೆ ನೀಟಾಗಿ ಮಾರ್ಕ್ ಮಾಡಿಲ್ಲ. ಕಟ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ. ನೋಡಿ ಇದು ಫಿಟ್ಟಿಂಗ್ ಲೈನು ನಮಗೆ. ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನಾವು ಈ ಶೇಪನ್ನು ನಾವು ಹಿಡಿಬೇಕು ಸ್ಟಿಚ್ ಮಾಡ್ಕೋಬೇಕಾದ್ರೆ.